ಸರ್ ಮೊನ್ನೆ ಥ್ಯಾಂಕ್ಸ್ ಅಪ್ಪ ಅಂತ ಒಂದು ಹೊಸ ಕಾದಂಬರಿ ಬರೆದ್ರಿ ತಾವು. ಏನ್ ಅದ್ಭುತವಾಗಿದೆ ಸರ್, ನಾನು ಓದಿದ್ದೆ. ಹೆಂಗ್ ಬಂತದ ಇನ್ಸ್ಪಿರೇಷನ್ ತಮಗೆ? ಈಗ ನಾವು ಕಳೆದ 15 ವರ್ಷಗಳ ಹಿಂದೆ ಸಿನಿಮಾ ಮಾಡಿಕೊಂಡು ಅಲ್ಲಿಂದ ಸುಮಾರು ಕಥೆಗಳನ್ನು ನಾವು ಸಿನಿಮಾ ಮಾಡಬೇಕು, ಮೂವಿ ಮಾಡಬೇಕು ಅಂತಕ್ಕಂಥದ್ದು ಇತ್ತು ನಮಗೆ. ಸೊ ಅದನ್ನು ಎಷ್ಟೋ ಬಾರಿ ಮಾಡೋಕ್ಕಾಗಿರಲಿಲ್ಲ. ಸೊ ಸುಮಾರು ದಿನದಿಂದ ಅಂದ್ಕೊಂಡಿದ್ವಿ ಒಂದು ಈ ಥರದ ತಂದೆ ಮಗನ ಸಂಬಂಧದ ಬಗ್ಗೆ, ಮತ್ತು ಸಮಾಜದಲ್ಲಿ ಬಿಸ್ನೆಸ್ ಮಾಡಬೇಕಾದ್ರೆ ಈಗ ಏನೆಲ್ಲ ಸಮಸ್ಯೆಗಳು ಬರ್ತದೆ ಅದರ ಬಗ್ಗೆ ಎಲ್ಲ ಒಂದು ಮೂವಿನೇ ಮಾಡೋಣ ಅನ್ನೋದು ಕಾನ್ಸೆಪ್ಟ್ ಇದ್ದಿದ್ದು. ಸೊ ಅದು ಡಿಲೇ ಆಗ್ತಿದೆಯಲ್ಲ, ಒಂದು ಪುಸ್ತಕದ ರೂಪದಲ್ಲಿ ಬರೋಣ ಅಂತ ಪ್ರಯತ್ನ ಮಾಡೋಣ ಅಂತ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಸರ್. ತುಂಬ ನಮಗೆ ನಾವೇ ಅಪ್ಡೇಟ್ ಆಗಿಬಿಟ್ವಿ ಅದನ್ನು ಬರೀತಾ ಆ ಥರ ಇತ್ತು. ರಿಯಲಿ ಗ್ರೇಟ್. ಓದಿದ್ರಲ್ಲ ಸರ್, ತಾವು ಹೇಳಬೇಕು ಹೇಗಿತ್ತು ಪುಸ್ತಕ? ನಾನು ಅವತ್ತಿನ ದಿವಸ ನಿಮಗೆ ಆ ಕಾರ್ಯಕ್ರಮದಲ್ಲಿ ಬಂದು ಹೇಳೋಣ ಅಂತಿದ್ದೆ. ಓಹೋ ಓಹೋ ಯಾಕೆ ಹೇಳಿ, ನೀವೇ ಬರೀತೀರಾ, ನಿಮ್ಮ ಕೈ ಬೆರಳುಗಳು ಪುಟಗಳನ್ನು ಮುಂದೆ ತಿರುಗಿಸ್ತಾ ಓಹೋ ಅಂತ ಅಂತೀರಾ ಅಂತ ನೀವು ಪ್ರಿಫೇಸಲ್ ಬರ್ದಿದ್ದೀರಾ. ನಾನು ಅಲ್ಲಿಂದನೇ ನನ್ನ ಭಾಷಣ ಶುರು ಮಾಡೋಣ ಅಂತಿದ್ದೆ. ಇನ್ಫ್ಯಾಕ್ಟ್ ಆ ಫೀಡ್ಬ್ಯಾಕ್ ಕೊಡೋಣ ಅಂತಿದ್ದೆ. ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಪಾತ್ರನ ಇಂಟ್ರೊಡ್ಯೂಸ್ ಮಾಡಿರೋದು ತಾವು, ಅದನ್ನ ಒಂದು ಎಲಿವೇಶನ್ ತಗೊಂಡೋಗಿರೋದು, ಮತ್ತೊಂದು ಫ್ಲಾಶ್ ಬ್ಯಾಕು, ಮತ್ತಲ್ಲಿ ಒಂದು ಇಂಡು, ಕೊನೆಯಲ್ಲಿ ಅಪ್ಪನ್ ಸೆಂಟಿಮೆಂಟ್ ಭಾರಿ ಚೆನ್ನಾಗಿ ಬಂದಿದೆ ಸರ್. ನಮ್ಮ ಸುತ್ತಮುತ್ತ ನಮ್ಮ ಮನೆಗಳಲ್ಲಿ ನಮ್ಮ ಸುತ್ತಮುತ್ತ ನೋಡಿದಾಗ ಹೇಗೆ ನಡೆಯುತ್ತೆ ಅನ್ನೋದನ್ನ ಇಟ್ಕೊಂಡೇ ಮಾಡಿದ್ವಿ ಸರ್. ಈಗಿನ ಕಾಲದಲ್ಲಿ ಏನೆಲ್ಲ ನಡೆಯುತ್ತೆ ಅದನ್ನ ಒಂದು ಬೇಸಾಗಿ ಇಟ್ಕೊಂಡೇ ಬರೆದಿರೋದ್ರಿಂದ ಅಷ್ಟೊಂದು ಎಫೆಕ್ಟಿವ್ ಆಗಿ ನಿಮ್ಮ ಮೈಂಡಲ್ಲಿ ನಿಂತ್ಕೊಂಡ್ಬಿಡುತ್ತೆ ಒಂದೊಂದು ಕ್ಯಾರೆಕ್ಟರ್ನೂ. ಇಟ್ಸ್ ಎ ಗ್ರೇಟ್ ಫೀಲ್. ಮತ್ತು ಅದೇ ರೀತಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸರ್. ಈಗ ಆಲ್ರೆಡಿ 1000 ಬುಕ್ಸ್ಗೆ ಹೋಗಿದೆ. ಸೊ ಅದಕ್ಕೋಸ್ಕರ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಪ್ಲಾನಲ್ಲಿ ಇದೆ. ವೆರಿ ಹ್ಯಾಪಿ ಸರ್, ತುಂಬಾ ಖುಷಿ ಆಯ್ತು. ತುಂಬ ಜನ ಎಲ್ಲೆಲ್ಲೋ ಇಂದನೋ ಫೋನ್ ಮಾಡಿ ಕೇಳ್ತಾ ಇದ್ರು ಕಳಿಸ್ಕೊಡಿ ಅಂತ. ಚೆನ್ನಾಗಿ ಹೋಗ್ತಾ ಇದೆ. ತುಂಬಾ ಖುಷಿ ಆಯ್ತು ಸರ್. ನಮ್ಗೆ ಆಲ್ಮೋಸ್ಟ್ ಲೈಕ್ 2000 ಕಾಪಿ ಹೋಗಿದೆ ಅಂತ ತುಂಬಾ ಖುಷಿ ಪಟ್ಟು ಹೇಳಿದೆ. 5,000 to 10,000 ಕಾಪಿಗಳು ಇಷ್ಟಲ್ಲಾಗಲಿ ನಾವು ಮಾತಾಡುವೆ ಇದು ಟೆಲಿಕಾಸ್ಟ್ ಆಗೋಷ್ಟರಲ್ಲಿ. ಥ್ಯಾಂಕ್ಸ್ ಅಪ್ಪ 5,000ಕ್ಕಿಂತ ಜಾಸ್ತಿ ಹೆಚ್ಚು ಕಾಪೀಸ್ ಹೋಗಿರುತ್ತೆ. ತಾವು ಎಲ್ಲರೂ ಒಂದೊಂದು ನನ್ನ ವೀಕ್ಷಕರಿಗೆ ಏನು ಕೇಳ್ತೀನಿ ಅಂದ್ರೆ, ಓದಿ ಸರ್. ಈಗಿನ ಕಾಲದಲ್ಲಿ ಓದೋದೇ ಮರ್ತು ಬಿಟ್ಟಿದ್ದಾರೆ ಸರ್. ಏನಾಗುತ್ತೆ, ವೆರಿ ಈಸಿಯೆಸ್ಟ್ ಥಿಂಗ್ ರೀಲ್ಸಲ್ಲಿ ನಾವು ವಿಡಿಯೋ ನೋಡೋದ್ರಲ್ಲಿ ನಮಗೆ ವೆರಿ ಈಸಿ. ಆಮೇಲೆ ಎಲ್ಲ ಪಿಕ್ಚರ್ ಸಿಕ್ಬಿಡುತ್ತಲ್ಲಿ. ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ನಾವು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗೆ ಒಬ್ಬ ರಾಜ ಇರ್ತಾನೆ, ರಾಜ ಕಿರೀಟ ಇಟ್ಕೊಂಡಿರ್ತಾನೆ ಅಂತ ನಾವೇನಾದ್ರು ಹೇಳಿದ್ರೆ, ನಾವೀಗ ಹೇಳ್ತಾ ಇದ್ರೆ ಒಂದು ಐಡಿಯಾ ಬರುತ್ತೆ. ಒಂದು ಹಳ್ಳಿನಲ್ಲಿ ಒಬ್ಬ ರಾಜ ಇದ್ದಾನೆ, ಒಂದು ಕಿರೀಟ ಇಟ್ಕೊಂಡಿರ್ತಾನೆ, ಆ ಥರ ಹೇಳಿದ್ರೆ ನಾವು ಇಮೇಜ್ ಮಾಡ್ಕೊಳ್ತಾ ಹೋಗ್ತೀವಿ. ಅದೇ ಒಂದು ವಿಡಿಯೋ ಆದರೆ ನೋಡ್ಲಿಕ್ಕೆ ಈಸಿ. ಹೌದು. ಆಮೇಲೆ ಈಗ ಓದಬೇಕು ಅನ್ನೋದು ತುಂಬ ಜನಕ್ಕೆ ಕಡಿಮೆ ಆಗಿಬಿಟ್ಟಿದೆ ಸರ್. ಅದು ಆದರೂ ಕೂಡ ಇಂಟ್ರೆಸ್ಟ್ ಅಂತ ತುಂಬ ಜನ ಇದ್ದಾರೆ. ಬಟ್ ನಾವು ಮಾನಸಿಕವಾಗಿ ಬೆಳಿಬೇಕಾದ್ರೆ ನಾವು ಓದಲೇಬೇಕು ಸರ್. ಓದೋದ್ರಿಂದ ನಮ್ಗೆ ಏನಾಗ್ತದೆ, ಎಲ್ಲ ಕ್ರಿಯೇಟಿವಿಟಿ ತುಂಬ ಬೆಳೀತದೆ. ಈಗ ಅಲ್ಲಿ ಸಿನಿಮಾ ನೋಡ್ಬಿಟ್ಟಾಗ ವಿಡಿಯೋ ಒಂದು ನೋಡ್ಬಿಟ್ಟಿದ್ದೀವಿ ಅಂದ್ಕೊಳ್ಳಿ, ಫಿಕ್ಸ್ ಅದು. ಇನ್ನು ಅದ್ರಲ್ಲಿ ನಾವೇನು ಥಿಂಕ್ ಮಾಡೋಂಥದ್ದು ಏನೂ ಇರಲ್ಲ. ಬಟ್ ಒಂದು ಪುಸ್ತಕವನ್ನು ಓದ್ತಾ ಹೋದಂಥ ಸಂದರ್ಭದಲ್ಲಿ ಇಮ್ಯಾಜಿನೇಷನ್ ಸ್ಟಾರ್ಟ್ ಆಗುತ್ತೆ.